ಹೆಂಡ್ತಿ ಮುಂದೆ ಅಪ್ಪಿತಪ್ಪಿಯೂ ಈ ಕೆಲ್ಸ ಮಾಡಬೇಡಿ, ಗಂಡಸರೇ ಹಾಳಾಗಿ ಹೋಗ್ತೀರಿ. ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಎಂದಿಗೂ ಹೇಳಿಕೊಳ್ಳಬೇಡಿ, ಏಕೆಂದರೆ ಅವಳು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು. ಇದರಿಂದ ಆಕೆ ಮುಂದೆ ಏನು ಬೇಕಾದರೂ ಮಾಡಬಹುದು. ಪತಿ ಪತ್ನಿಯರ ಸಂಬಂಧ ಎರಡು ದೇಹ ಒಂದೇ ಜೀವವಿದ್ದಂತೆ. ಆದರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿ ತನ್ನ ಹೆಂಡತಿಯೊಂದಿಗೆ ಅಥವಾ ಆಕೆಯ ಮುಂದೆ ಕೆಲವು ಕೆಲಸಗಳನ್ನು ಮಾಡಬಾರದು ಹಾಗೂ ಆಕೆಯೊಂದಿಗೆ ಕೆಲ ವಿಚಾರಗಳನ್ನು ಹೇಳಿಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಅಂತಹ ವಿಚಾರಗಳ ಬಗ್ಗೆ ಚಾಣಕ್ಯ ನೀತಿಯಲ್ಲಿಯೂ ಉಲ್ಲೇಖಿಸಲಾಗಿದೆ. ಅವು ಯಾವುವು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ಓದಿ. ನಿಮ್ಮ ದೌರ್ಬಲ್ಯವನ್ನು ನಿಮ್ಮ ಸಂಗಾತಿಯೊಂದಿಗೆ ಎಂದಿಗೂ ಹೇಳಿಕೊಳ್ಳಬೇಡಿ, ಏಕೆಂದರೆ ಅವಳು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು. ಇದರಿಂದ ಆಕೆ ಮುಂದೆ ಏನು ಬೇಕಾದರೂ ಮಾಡಬಹುದು. ನಿಮಗೆ ಅವಮಾನವಾದರೆ ಹೆಂಡತಿಗೂ ಹೇಳಿಕೊಳ್ಳಬೇಡಿ, ಏಕೆಂದರೆ ಭವಿಷ್ಯದಲ್ಲಿ ಅವಳು ಆ ಅವಮಾನವನ್ನು ನಿಮಗೆ ನೆನಪಿಸುವ ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಮಯ ಬರಬಹುದು. ದಾನವು ಯಾವಾಗಲೂ ರಹಸ್ಯವಾಗಿರಬೇಕು. ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದು ಎಂದು ಹಲವರು ಹೇಳುವುದನ್ನು ನೀಡವು ಕೇಳಿರಬಹುದು. ಅದೇ ರೀತಿ ನೀವು ಹೆಂಡತಿಗಾಗಿ ಮಾಡಿದ ಕೆಲಸಗಳನ್ನು ಹಾಗೂ ಸಹಾಯವನ್ನು ಎತ್ತಿ ಹೇಳಬಾರದು, ಏಕೆಂದರೆ ಇದು ನಿಮ್ಮಿಬ್ಬರ ನಡುವಿನ ಜಗಳಕ್ಕೆ ಕಾರಣವಾಗಬಹುದು. ನೀವು ಎಷ್ಟು ಹಣ ಸಂಪಾದಿಸುತ್ತೀರಿ, ಎಷ್ಟು ಸಂಬಳ ನೀಡುತ್ತೀರಿ ಎಂದು ಸಹ ಗಂಡಸರು ತಮ್ಮ ಹೆಂಡತಿಯೊಂದಿಗೆ ಹೇಳಿಕೊಳ್ಳಬಾರದು. ಒಂದು ವೇಳೆ ಈ ಬಗ್ಗೆ ಹೇಳಿಕೊಂಡರೆ ಹೆಂಡತಿಯರು ನೀವು ಮಾಡುವ ಖರ್ಚುಗಳನ್ನು ನಿಯಂತ್ರಿಸುತ್ತಾರೆ. ಇದರಿಂದ ಅಗತ್ಯ ಬಂದಾಗ ಕೂಡ ಖರ್ಚು ಮಾಡಲು ಕಷ್ಟವಾಗುತ್ತದೆ. ಹೆಂಡತಿ ಗಂಡನ ಈ ಭಾಗ ಮುಟ್ಟಲೇಬೇಕಂತೆ. ಆಚಾರ್ಯ ಚಾಣಕ್ಯರ ನೀತಿಗಳು ನಮ್ಮ ದೈನಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಿವೆ. ಮಹಾನ್ ವಿದ್ವಾಂಸರಲ್ಲಿ ಒಬ್ಬರಾದ ಆಚಾರ್ಯ ಚಾಣಕ್ಯರು ಮಾನವನ ಜೀವನಕ್ಕೆ ಅನೇಕ ನಿಯಮಗಳನ್ನು ನೀಡಿದ್ದಾರೆ. ವಿಶೇಷವಾಗಿ ಪತಿ ಪತ್ನಿಯರ ನಡುವಿನ ಸಂಬಂಧದ ಬಗ್ಗೆ ಅವರು ಅನೇಕ ಆಸಕ್ತಿದಾಯಕ ವಿಚಾರಗಳನ್ನು ವಿವರಿಸಿದ್ದಾರೆ. ಆಚಾರ್ಯ ಚಾಣಕ್ಯ ಅವರು ಪತಿ ಪತ್ನಿಯರ ಬಾಂಧವ್ಯ ಬಹಳ ಶ್ರೇಷ್ಠವಾದುದು ಎಂದು ಒತ್ತಿ ಹೇಳಿದ್ದಾರೆ. ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ಮದುವೆಯ ನಂತರ ಪ್ರತಿಯೊಬ್ಬ ಮಹಿಳೆ ಯಾವಾಗಲೂ ತನ್ನ ಗಂಡನ ಈ ವಿಶೇಷ ಭಾಗವನ್ನು ಸ್ಪರ್ಶಿಸಬೇಕು, ಏಕೆಂದರೆ ಇದರಿಂದ ಸಂಸಾರ ಸುಖಮಯವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪತಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ಪತ್ನಿ ನಿತ್ಯ ಎದ್ದ ನಂತರ ಹೀಗೆ ಮಾಡಿದರೆ ಪತಿ ಸಂತೋಷಪಡುತ್ತಾರೆ ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಆಚಾರ್ಯರು ಹೇಳುತ್ತಾರೆ. ಇದಲ್ಲದೆ ಹೀಗೆ ಮಾಡುವ ಹೆಂಡತಿಯನ್ನು ಸಮರ್ಪಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚುತ್ತದೆ. ಮನೆಯಲ್ಲಿ ಸುಖ, ಸಂಪತ್ತು, ಶಾಂತಿ ಮತ್ತು ನೆಮ್ಮದಿ ಎಲ್ಲವೂ ಇರುತ್ತದೆ. ಅದೇನಪ್ಪಾ ಅಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೆಂಡತಿಯು ಸ್ಪರ್ಶಿಸಬೇಕಾದ ಭಾಗವು ಅವಳ ಗಂಡನ ಪಾದಗಳು. ಮಹಿಳೆಯರು ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುವಂತೆ ಗಂಡನ ಪಾದಗಳನ್ನು ಮುಟ್ಟಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಇದರಿಂದ ಅವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಹೆಂಡತಿಯ ಮೇಲಿನ ಪ್ರೀತಿ ಹೆಚ್ಚುತ್ತದೆ ಎಂದು ತಿಳಿಸಿದ್ದಾರೆ.